ನಾವು ಮಾಮದ ಹಾಸ್ಪಿಟಲ್ ಕಾಣಿಸ್ತಿದ್ದಾರಪ್ಪ. ಅಲ್ಲಿ ಭೋಜನ ಹೇಳ್ತೀನಿ. ನೀವು ಬೇಗ ಬಂದ್ರೆ ಒಳ್ಳೇದಪ್ಪ. ಏನು ತೆಂಗಿನಕಾಯಿ ಬಾಳೆಹಣ್ಣು ನೀವು ಒಳ್ಳೆ ಮಾಡಿಬಿಟ್ಟು ಒಂದು ತೆಂಗಿನಕಾಯಿ ಬಾಳೆಹಣ್ಣು ಎತ್ಕೊಂಡಿದ್ದೀವಿ ಅದಾವು ಸುಮ್ಮನೆ ಬಂದು ಇಡಿಕಿಡಿಗೆ ನೋಡ್ತೀರಿ. ಏನು ಬೇಡ ಬಿಡ್ರಿ. ಇದು ಅಲ್ಲಿ ಪೂಜೆ ಮಾಡು ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ವಿಭೂಧಾರಣೆ ಮಾಡಿ ನೀರೆಲ್ಲ ಪೋಷಣೆ ಮಾಡಿಬಿಟ್ಟು ವಿಭೂಧಾರಣೆ ಮಾಡಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಕರ್ಪೂರ ಹಚ್ಚಿ ನಿಧಾನವಾಗಿ ಅವ್ರಿಗೆ ಸಾಂಗೋ ಪಾಂಗೋ ಮಾಡಿಕೊಟ್ಬಿಟ್ಟು ಮಂತ್ರ ಹೇಳಕ್ಕಂದ್ರೆ 7 ಹೇಳಕ್ಕಂದ್ರೆ ಹಂಗೆ ಮಾಡ್ಬೇಕು ಬಾ ಅಷ್ಟೇ. ಗೊತ್ತಾಯ್ತನಪ್ಪ. ಈ ಕ್ಷೇತ್ರ 1465ರಲ್ಲಿ ಈಗಿನ ಹಂಪೆ ವಿಜಯನಗರ ಅಂತ ಯಾವ ಇದಿದೆಯೋ ಅಲ್ಲಿ ಒಂದು ಉದ್ಯಾನ ವೀರಭದ್ರ ಅಂತ ಇದೆ. ಅಲ್ಲಿ 1465ರಲ್ಲಿ ಮುಸಲ್ಮಾನರ ದಬ್ಬಾಳಿಕೆಗೆ ಸಿಕ್ಕಿ ವಿಜಯನಗರದಲ್ಲಿರ್ತಕ್ಕಂಥ ವಿಗ್ರಹಗಳೆಲ್ಲ ಮುಸಲ್ಮಾನರು ನುಚ್ಚುನೂರು ಮಾಡಿದರು. ಅಲ್ಲಿ ಒಂದು ಈಗಲೂ ಉದ್ಯಾನ ವೀರಭದ್ರ ಅಂತ ಇದೆ ಅಲ್ಲಿ ಹಂಪೆನಲ್ಲಿ. ಆ ಮುಸಲ್ಮಾನರ ದಬ್ಬಾಳಿಕೆಗೆ ಸಿಕ್ಕಿದಂಥ ವಿಗ್ರಹಗಳಲ್ಲಿ ಇದು ಭಿನ್ನವಾಗಿ ಅಲ್ಲಿ ಇರ್ತಕ್ಕಂಥ ಉದ್ಯಾನ ವೀರಭದ್ರ ಈ ಹಳೆ ನಿಧಿಗಲ್ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಹಳೆ ನಿಧಿಗಲ್ ಗ್ರಾಮ ಈ ಬೆಟ್ಟದಲ್ಲಿ ಬಂದು ಇಲ್ಲಿ ನೆಲೆಗೊಂಡಂಥ ಉದ್ಯಾನ ವೀರಭದ್ರ ಆಗಿನ ಕಾಲದ ಶ್ರೀಕೃಷ್ಣ ದೇವರಾಯನ ಕನಸಿನಲ್ಲಿ ಹೋಗಿ ನಾನು ಹಂಪೆಯನ್ನು ಬಿಟ್ಟು ಈಗ ಇಂಥ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದೇನೆ, ನನಗೆ ಜೀರ್ಣೋದ್ಧಾರವನ್ನು ಮಾಡಿ ಇದನ್ನು ಅಂತ ಹೇಳಿ ಕನಸಿನಲ್ಲಿ ಹೇಳ್ತಾರೆ ವೀರಭದ್ರ. ಆಗ ವೀರಭದ್ರ ಕೃಷ್ಣದೇವರಾಯ ಅಲ್ಲಿಂದ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಒಡೆ ಮೂಡಿರುತ್ತಾನೆ ಉದ್ಯಾನ ವೀರಭದ್ರ. ಆಗ ಅದಕ್ಕೆ ಜೀರ್ಣೋದ್ಧಾರವನ್ನು ಆತನ ಆಸ್ಥಾನದ ಶಿಲ್ಪಾಕಾರನಾದ ಹಾಲಿನ ಹಂಪಣ್ಣ ಅನ್ನೋರನ್ನು ಕರೆತಂದು ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರ್ತಾರೆ. ಮತ್ತು ಇದು ಮರಳು ಸಿದ್ದೇಶ್ವರ ಇದೆ. ಉದ್ಯಾನ ವೀರಭದ್ರನ ಪಕ್ಕದ ಗುಹೆಯಲ್ಲಿರ್ತಕ್ಕಂಥ ಮರಳು ಸಿದ್ದೇಶ್ವರ ಇದು ಉದ್ಯಾನ ವೀರಭದ್ರನಿಗಿಂತ ಮೊದಲಿನಿಂದಲೂ ಇರ್ತಕ್ಕಂಥ ಈ ದೇವಸ್ಥಾನ. ಇದರಲ್ಲಿ ಭೂತಗಳ ಜಾಸ್ತಿ, ಬೇತಾಳಗಳ ಇದು ಜಾಸ್ತಿ ಇದೆ ಇಲ್ಲಿ. ಈಗಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳಿಗಿನ್ನ ಇಂದಿನವರು ಏನು ಉದ್ಯಾನ ಶಿವಯೋಗಿಗಳು ಅಂತ ಇದ್ದರೋ ಅವರು ಈ ಕ್ಷೇತ್ರದಲ್ಲಿ
ಈ ಮರಳು ಸಿದ್ದೇಶ್ವರನಿಗೆ ಪೂಜೆಯನ್ನು ಅರ್ಚಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಅವರ ಕಾರ್ಯ ನಿಷ್ಠೆಗೆ ವಯಸ್ಸೋದಂಥ ಮರಳು ಸಿದ್ದೇಶ್ವರ ಭೂತಗಳನ್ನು ಅವರಿಗೆ ವಶವನ್ನು ಮಾಡಿಕೊಡ್ತಾರೆ. ಈ ಜಾಗದಲ್ಲಿ ಬೇತಾಳಗಳನ್ನು ವಶ ಮಾಡಿಕೊಟ್ಟು ಅವುಗಳ ಪ್ರೇರಣೆಯಿಂದ ಈಗಿನ ಸಿದ್ಧಗಂಗಾ ಮಠದಲ್ಲಿ ಅವರು ಅನುಷ್ಠಾನವನ್ನು ಮಾಡಿ ಸಿದ್ಧಗಂಗಾ ಮಠದ ಕ್ಷೇತ್ರವನ್ನು ಉದ್ಧಾರವನ್ನು ಮಾಡಿದರು. ಆದ್ದರಿಂದ ಅವರ ಹೆಸರು ಈತನು ಉದ್ದಾನ ವೀರಭದ್ರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರೇರೇಪಿತರಾಗಿರ್ತಕ್ಕಂಥ ಶಿವಯೋಗಿಗಳು ಉದ್ದಾನ ಶಿವಯೋಗಿ ಅಂತ ನಾಮಕರಣವನ್ನು ಮಾಡಿಕೊಳ್ತಾರೆ. ಇಲ್ಲಿ ಇನ್ನು ಭಕ್ತರಿಗೆ ಏನೇನು ಸೌಕರ್ಯ ಇದೆ? ಹೊರ ಭಕ್ತರುಗಳಿಗೆ ದಿನನಿತ್ಯ ದಾಸೋಹವಿದೆ, ಉಳ್ಕೊಳ್ಳುವುದಕ್ಕೆ ವಸತಿ ಗೃಹಗಳಿವೆ, ಮತ್ತು ಕಲ್ಯಾಣ ಸಮುದಾಯ ಭವನ, ಸಣ್ಣ ಪುಟ್ಟ ಮದುವೆ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ, ಮತ್ತು ಶೌಚಾಲಯ, ವಸತಿ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಭಕ್ತಾದಿಗಳಿಗೆ ನಿತ್ಯದ ದಾಸೋಹ, ಮತ್ತು ಕಷ್ಟ ಅಂತ ಬಂದವರಿಗೆ ವೀರಭದ್ರ ಮಕ್ಕಳಿಂದಲೇ ಇರ್ತಕ್ಕಂಥ ಬಂದವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಾರೆ. ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗುತ್ತದೆ. ನಾವು ಹೊರಕಂಡಂಥ ಏನು ಕಾರ್ಯಗಳು ಮನಸ್ಸಿನಲ್ಲಿ ಅಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದರೆ ಆ ಕಾರ್ಯಗಳು ಖಂಡಿತ ಕೇವಲ ಒಂದು ಒಂದು 90 ದಿವಸದ ಒಳಗಡೆ ಹೋದರೆ ಆ ಕಾರ್ಯಗಳು ಖಂಡಿತ ಕೇವಲ ಒಂದು ಒಂದು 90 ದಿವಸದ ಒಳಗಡೆ ಅವರ ಕಾರ್ಯಗಳು ಆಗಿವೆ. ಆಗ್ತಕ್ಕಂಥ ಭಕ್ತರುಗಳು ಅಂತ ನಂಬಿಕಸ್ಥ ಭಕ್ತರುಗಳು ಕಾರ್ಯಗಳು ಆಗಿರ್ತಕ್ಕಂಥವ್ರು ಇವತ್ತು ಬೇಕಾದಷ್ಟು ಆತನಿಗೆ ಅನುಕೂಲವನ್ನು ಮಾಡಿದ್ದಾರೆ. ಆತನಿಂದಲೂ ಅವರು ಪ್ರಯೋಜನವನ್ನು ಪಡೆದಿರ್ತಾರೆ. ಆಮೇಲೆ ಇಲ್ಲಿ ಮುಖ್ಯವಾದ ಜಾತ್ರೆ ಆ ಥರ ಪೂಜೆ? ಮುಖ್ಯವಾದ ಜಾತ್ರೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಪೂಜೆಗಳು, ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆಗಳು, ಮತ್ತು ಮಾರ್ಚಿ ತಿಂಗಳಿನಲ್ಲಿ ಮಾರ್ಚಿ ಇಲ್ಲ ಪ್ರಥಮ ವಾರದಲ್ಲಿ ಆ ತಿಥಿ ನಕ್ಷತ್ರಗಳು ಬಂದ ಹಾಗೆ ಇಲ್ಲ ಮಾರ್ಚಿಯ ಕೊನೆ ವಾರದಲ್ಲಿ ಜಾತ್ರಾ ಮಹೋತ್ಸವ, ಅಗ್ನಿಗುಂಡ ಆರತಿ, ಅಗ್ನಿಗುಂಡ ತೆಪ್ಪೋತ್ಸವ ಇಂಥ ಕಾರ್ಯಗಳು ನಡೆಯುತ್ತವೆ. ಆ ಟೈಮ್ನಲ್ಲಿ ಎಷ್ಟು ಜನ ಸೇರ್ಬೋದು ಸರ್ ಇಲ್ಲಿ? ಆ ಟೈಮ್ನಲ್ಲಿ ಒಂದು 5,000ದಿಂದ 6,000 ಜನ ಸೇರುವ ನಿರೀಕ್ಷೆ ಇದೆ ಪ್ರತಿ ವರ್ಷವೂ. ಈಗ ಇಲ್ಲಿ ರಥೋತ್ಸವ ಇರಲಿಲ್ಲ, ಈಗ ಈ 2014 ರಥೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಆ ರಥೋತ್ಸವದ ಕಾರ್ಯ ಪೂರ್ಣಗೊಂಡ ಮೇಲೆ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗುತ್ತಾ ಇದೆ. ಬಹಳ ಸುಂದರವಾದ ಪ್ರಕೃತಿ ಸೌಂದರ್ಯದ ಜಾಗದಲ್ಲಿದೆ, ನೋಡೋಕೆ ಬಹಳ ಸೌಂದರ್ಯವಾಗಿದೆ. ಇಲ್ಲೇ ಇದರ ಪಕ್ಕದಲ್ಲಿ ನಿಜಗಲ್ಲು ದುರ್ಗ, ಹಿಂದೆ ನಿಜಗಲ್ಲಿನ ರಾಣಿ ಆಳಿರ್ತಕ್ಕಂಥ ಕೋಟೆಗಳು, ಮತ್ತೆ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಸಿದ್ದೇಶ್ವರರು, ವೀರಭದ್ರ ಸ್ವಾಮಿ, ಹೀಗಾಗಿ ಈ ಬೆಟ್ಟದ ಸುತ್ತಮುತ್ತಲು ಎಲ್ಲ ಪುಣ್ಯಕ್ಷೇತ್ರಗಳು ಮತ್ತು ಪರಿಸರ, ಒಳ್ಳೆಯ ವಾತಾವರಣ. ಶಿವಗಂಗಾ ದೇವಸ್ಥಾನನೂ ಬಹಳ ಹತ್ರನೇ. ಇಲ್ಲಿಗೆ ಶಿವಗಂಗೆ ದೇವಸ್ಥಾನ 6 ಕಿಲೋಮೀಟರು, ಈ ಕ್ಷೇತ್ರದಿಂದ ಸಿದ್ಧಗಂಗೆ 6 ಕಿಲೋಮೀಟರು. ಇದರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಉದ್ದಾನ ವೀರಭದ್ರ ಸ್ವಾಮಿ ಕ್ಷೇತ್ರ.